ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೋಶ ಹಾಕೋದಕ್ಕೆ ಬರೋದಿಲ್ಲ, ಹಾಗೆ ಕುಚ್ಚು ಕೂಡ ಬರೋದಿಲ್ಲ ಅಂದರೂ ಕೂಡ ನೀವು ಪರ್ಫೆಕ್ಟಾಗಿ ಸೀರೆ ಕುಚ್ಚನ್ನು ಬೀಡ್ಸ್ಗಳನ್ನು ಬಳಸ್ಕೊಂಡು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಸೀರೆ ಕುಚ್ಚು ಹಾಕಬೇಕಂದ್ರೆ ನಮಗೆ ಬೇಕಾಗಿರೋದು ದಾರವನ್ನು ಮೊದಲು ರೆಡಿ ಮಾಡ್ಕೋಬೇಕು. ನಮಗೆ ಎಷ್ಟು ಎಳೆ ಬೇಕಾಗುತ್ತೋ ಅಷ್ಟು ಎಳೆ ದಾರವನ್ನು ನಾವು ರೆಡಿ ಮಾಡ್ಕೋಬೇಕು. ಹಾಗೆ ಒಂದು ಸೀರೆಗೆ ಪೂರ್ತಿ ಸೀರೆಗೆ ಆಗುವಷ್ಟು ಯಾವ ಥರ ಮಾಡ್ಕೊಳ್ಳೋದಂತ ಕೂಡ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅನ್ನೋರಿಗೆ ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ. ಈ ಥರ ಒಂದು ಕಾರ್ಡ್ ತಗೊಂಡಿದ್ದೀನಿ, ಅದಕ್ಕೆ ನಾನೀಗ 100 ಎಳೆ ಸುತ್ಕೋತೀನಿ. ಈಗ ನಾನು ಇದಕ್ಕೆ ಯಾವ ಥರ ಸುತ್ಕೋತೀನೋ ಅದೇ ಥರ ನೀವು ದೊಡ್ಡದಾಗಿರುವಂತಹ ಯಾವುದಾದ್ರೂ ಒಂದು ವಸ್ತುವಿಗೆ ನೀವು ನಿಮ್ಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ಸೇಮ್ ಇದೇ ಥರ ನೀವು ಸುತ್ಕೋಬೋದು. ನಾನಿಲ್ಲಿ 100 ಎಳೆಯನ್ನು ಸುತ್ಕೋತೀನಿ. 100 ಎಳೆ ಕಂಪ್ಲೀಟ್ ಆದಮೇಲೆ ಎಲ್ಲವನ್ನ ಈ ಥರ ಕರೆಕ್ಟಾಗಿ ಸಮವಾಗಿ ತಗೊಂಡು ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೀವು ದೊಡ್ಡದಾಗಿ ಸುತ್ಕೊಂಡ್ರೂ ಕೂಡ ಇದೇ ಥರನೇ ಮಾಡ್ಕೊಳ್ಳಿ. ನೋಡಿ, ಒಂದಿಷ್ಟು ಉದ್ದ ಇಷ್ಟಿದ್ರೆ ಒಂದು 3-4 ಕುಚ್ಚಿಗೆ ಆಗುತ್ತೆ, ಇದು ಅಷ್ಟೇ. ಇದಕ್ಕೆ ಇವಾಗ ಗಮ್ಮನ್ನು ನಾವು ಹಚ್ಚಬೇಕು. ಒಂದು ವೇಳೆ ಇದನ್ನು ನೀವು ಬೇಬಿ ಕುಚ್ಚಿಗೆ ಏನಾದರೂ ಬಳಸ್ತಾ ಇದ್ದರೆ ಮುಂದ್ಗಡೆ ಚೂಪಾಗಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಮಾಡ್ಕೊಂಡ್ಬಿಟ್ರೆ ಸಾಕು. ನಾನಿಲ್ಲಿ ಬೇಬಿ ಕುಚ್ಚನ್ನು ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ಅಂದರೆ ಸೀರೆಗೆ ಹೋಲ್ ಮಾಡಿ ಮಾಡ್ತಾ ಇದ್ದರೆ ಚೂಪಾಗಿ ಮಾಡ್ಕೋಬೋದು. ಓಕೆ, ಇವಾಗ ನೋಡಿ, ಈ ಥರ ಮುದ್ದೆ ಮುದ್ದೆ ಇದ್ದರೆ ಕುಚ್ಚು ಅಷ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಟ್ರೇಟ್ನರನ್ನು ಬಳಸ್ಕೊಂಡು ಸ್ಟ್ರೇಟ್ ಮಾಡ್ಕೋತೀನಿ ಈ ಕುಚ್ಚನ್ನು. ನಿಮ್ಮ ಹತ್ರ ಸ್ಟ್ರೇಟ್ನರ್ ಇಲ್ಲ ಅಂದರೆ ಕೈಗೆ ಸ್ವಲ್ಪ ನೀರನ್ನು ಅದ್ಕೊಂಡು ಈ ಥರ ಮಾಡೋದ್ರಿಂದ ಕುಚ್ಚು ನೀಟಾಗುತ್ತೆ. ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು. ನಾನೀಗ ಸ್ಟ್ರೇಟ್ನರನ್ನು ಬಳಸ್ಕೊಂಡು ಇದನ್ನು ನೀಟಾಗಿ ಸ್ಟ್ರೇಟ್ ಮಾಡ್ಕೋತೀನಿ. ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಈ ಥರ ಮಾಡಿಕೊಂಡು ಕುಚ್ಚನ್ನು ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು. ಹಾಗೆ ನೋಡಿ, ನಾನು ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಈ ಥರ ಇರೋದು ಜರಿ ಥ್ರೆಡ್ ತಗೊಂಡಿದ್ದೀನಿ. ಬೇಕಿದ್ರೆ 4 ಎಳೆ ಕೂಡ ನೀವು ಪೋಣಿಸ್ಕೋಬೋದು. ಇವಾಗ ಟಜಲನ್ನು ಮೊದಲು ರೆಡಿ ಮಾಡ್ಕೋತೀನಿ. ಯಾವ ಥರ ಮಾಡೋದಂತ ತೋರಿಸ್ತೀನಿ. ದಾರವನ್ನು ಕಟ್ಟಿ ಅದಕ್ಕೂ ಕೂಡ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಕ್ರೋಶ ನೀಡಲು ಅಥವಾ ಯಾವುದಾದ್ರೂ ಒಂದು ಈ ಥರ ನೀಡಲನ್ನು ತಗೊಂಡು ಅದಕ್ಕೆ ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಈ ಥರ ಇಟ್ಕೊಳ್ಳಿ. ನೋಡಿ, ಒಂದಿಷ್ಟು ಉದ್ದಕ್ಕೆ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ನೀಟಾಗಿ ಸಮವಾಗಿ ಈ ಥರ ಇಟ್ಕೊಳ್ಳಿ. ಈಗ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಚುಚ್ಕೊಂಡು ಜರಿ ಥ್ರೆಡ್ ಈ ಥರ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್, ಒಂದ್ಸಲ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಟೈಟಾಗಿ ಸುತ್ಕೊಳ್ಳಿ. ಸುತ್ಕೊಂಡು ಮತ್ತೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಇವಾಗ ಈ ಥರ ಚುಚ್ಕೊಂಡು ಕೆಳಗಡೆ ತಗೊಂಡು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಬಿಟ್ಟು ಕಟ್ ಮಾಡಿ. ಇವಾಗ ಟಜಲ್ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಟಜಲ್ ರೆಡಿ ಆಗುತ್ತೆ. ಜಸ್ಟ್ ಇದರಿಂದ ಈ ಥರ ತೆಗೆದುಬಿಟ್ರೆ ಆಯಿತು. ಈ ಥರ ಮಾಡೋದಕ್ಕೆ ಬರಲ್ಲ ಅಂದರೆ ನೀವು ದಾರವನ್ನು ಕಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ಲಾಸ್ಟಲ್ಲಿ ವಿಡಿಯೋ ಎಂಡ್ ಆಗುವಾಗ ಲಿಂಕನ್ನು ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ಇದನ್ನು ಬಳಸ್ಕೊಂಡು ಡಿಸೈನನ್ನು ಯಾವ ಥರ ಮಾಡೋದಂತ ನೋಡೋಣ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು 4 ಎಳೆ ಕಾಟನ್ ಥ್ರೆಡನ್ನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿಟ್ಕೊಳ್ಳಿ. ನೀವು ಮೊದಲೇ ಮಾರ್ಕನ್ನು ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನೋಡಿ, ಈ ಥರ ಚುಚ್ಕೊಂಡು ಕೆಳಗಡೆಯಿಂದ ಮೇಲ್ ತಂದು ಇವಾಗ ಈ ಥರ ಲಾಕನ್ನು ಮಾಡ್ಕೋಬೇಕು. ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಳಿ. ಈ ಥರ ಒಂದು 2-3 ಸಲ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಇದಕ್ಕೆ ಒಂದು ಪರ್ಲನ್ನು ಹಾಕ್ತಾ ಇದ್ದೀನಿ, ಮೀಡಿಯಮ್ ಸೈಜ್ದು. ಪರ್ಲನ್ನು ಹಾಕಿದ ಮೇಲೆ ನಾನೀಗ ಚಿಕ್ಕ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಎಂಟಿಕ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಕಲರ್ ಹೋಗೋದಿಲ್ಲ ಇದು.
4 ಬೀಡ್ಗಳನ್ನು ಹಾಕ್ತಾ ಇದ್ದೀನಿ. ಇದಕ್ಕಿಂತ ದೊಡ್ಡ ಸೈಜ್ ಏನಾದರೂ ನೀವು ತೊಗೊಂಡ್ರೆ 3 ಬೀಡ್ಗಳನ್ನು ಹಾಕ್ಕೊಳ್ಳಿ. ಓಕೆ, ಇದನ್ನು ಹಾಕಿದ ಮೇಲೆ ಇವಾಗ ಇದನ್ನು ಈ ಥರ ಮೇಲ್ಗಡೆಯಿಂದ ಈ ಬೀಡಿಂದ ಮಾತ್ರ ಹೊರಗಡೆ ತರಬೇಕು. ಓಕೆ, ಈ ಥರ ಇಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇವಾಗ ಇದಕ್ಕೆ ಟಜಲನ್ನು ಆ್ಯಡ್ ಮಾಡ್ಕೋತೀನಿ. ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟಜಲ್, ಇದನ್ನು ಹಾಕ್ತಾ ಇದ್ದೀನಿ. 100 ಎಳೆ ಟಜಲ್ ತಗೊಂಡಿದ್ನಲ್ಲ, ನಮಗಿಲ್ಲಿ 200 ಎಳೆ ಟಜಲ್ಲು ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಒಂದು ಪರ್ಲನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿದ ಮೇಲೆ ಮತ್ತೆ ನಾನಿವಾಗ 4 ಚಿಕ್ಕ ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. ಪೋಣಿಸ್ಕೊಂಡು ನೋಡಿ, ಈ ಬೀಡ್ಗಳನ್ನು ಪೋಣಿಸ್ಕೊಂಡ್ಮೇಲೆ ಇದಕ್ಕೆ ಇವಾಗ ಕೆಳಗಡೆಯಿಂದ ಈ ಥರ ಸೂಜಿಯನ್ನು ತಗೊಂಡೋಗ್ಬೇಕು. ಕೆಳಗಡೆಯಿಂದ ತಗೊಂಡೋಗಿ ಓಕೆ, ಇವಾಗ ಇದು ಎಲ್ಲಿಗೆ ಬರುತ್ತೋ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಕೆಳಗಡೆಯಿಂದ ದಾರವನ್ನು ಮೇಲ್ ತರಬೇಕು. ನೋಡಿ, ಈ ಥರ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು 2-3 ಸಲ ಮಾಡ್ಕೊಳ್ಳಿ ಆ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡಿಂದ ಹೊರಗಡೆ ತೆಗೆದು ಮತ್ತೆ ಇವಾಗ ಈ ಟಜಲಿಂದ ಹೊರಗಡೆ ತಗೋತೀನಿ. ದಾರವನ್ನು ತೆಗೆದು ಇದನ್ನು ಇವಾಗ ಕಟ್ ಮಾಡ್ಕೋತೀನಿ ಕಾಟನ್ ಥ್ರೆಡನ್ನು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸೀರೆ ಪೂರ್ತಿ ನೀವು ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ನಾನು ಇನ್ನೂ 2 ಕುಚ್ಚುಗಳನ್ನು ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಒಂದು 3 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಪೂರ್ತಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಟಜಲನ್ನು ಯಾವ ಥರ ಮಾಡಬೇಕು, ಹಾಗೆ ಡಿಸೈನನ್ನು ಯಾವ ಥರ ಮಾಡಬೇಕಂತ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.